ಸೀರೆ 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 ಬೇಕೇನಮ್ಮ? ಸೀರೆ ಲೇಟೆಸ್ಟ್ ಫ್ಯಾಷನ್ ಡಿಸೈನ್ ಸೀರೆಗಳು, ಬಾರ್ಡರ್ ಸೀರೆಗಳು, ಬನಾರಸ್ ಸೀರೆಗಳು, ಎಂತೆಂಥ ಸೀರೆ ಬೇಕು ಎಲ್ಲ ಥರ ಸೀರೆ ಐತಮ್ಮ. ಸೀರೆ ಬೇಕಾ? ಸೀರೆ ಓ ಸೀರೆ ಬಂದೈತೆ. ಆ ಸೀರೆ ಅಣ್ಣ, ಬಾ 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 ಇಲ್ಲಿ. ಹಾಂ ಬಂದೆ ಬಂದೆ ಕಣಕ್ಕ. ಅಯ್ಯಯ್ಯಯ್ಯ ಮಳೆ ಶುರುವಾಗೈತೆ, ಸೀರೆಗಳೆಲ್ಲ ನೆಂದಕ್ಕ. ಓ ಅಣ್ಣ, ಅಲ್ಲಡಿ ಎಂಚಿನ ಕೆಳಗಡೆ ಸೀರೆ ಎಲ್ಲ ನೆಂದೋಗ್ತವೆ. ಒನಕ ಒನಕ ಆ ಇಲ್ಲೇ ಇಳಿಸು, ನೋಡೋಣ ಎಂತೆಂತ ಸೀರೆ ಅವೆ ಅಂತ. ಒಳ್ಳೆ ಚೆನ್ನಾಗಿರೋ ಸೀರೆ ಕಣಕ್ಕೋ, ಎಂತ ಬೇಕೋ ಅಂತ ನೋಡು. ಎಲ್ಲ ಲೇಟೆಸ್ಟ್ ಡಿಸೈನು ಫ್ಯಾಷನ್ ಸೀರೆಗಳು ಎಲ್ಲ, ಬಾರ್ಡರ್ ಸೀರೆಗಳವೆ, ನೈಲಾನ್ ಸೀರೆಗಳವೆ, ಇವಾಗ ಹೊಸ್ದಾಗಿ ಬಂದಿರೋ ಟಿಶ್ಯೂ ಸೀರೆಗಳವೆ, ಎಂಥ ಸೀರೆ ಬೇಕಾದ್ರೂ ನೋಡು. ಇರೋಣ, ಹಂಗೆ ನಮ್ಮ ಅಕ್ಕಪಕ್ಕದ ಮನೆಯವ್ರನ್ನ ಕರಿತೀನಿ, ಎಲ್ಲರೂ ನೋಡ್ತಾರೆ. ಹ್ಞೂ ಕರೀರಿ ಕರೀರಿ. ಏ ಶಬ್ನಮ್, ಸೀರೆ ಬಂದೈತೆ ಬಾರೆ. ರಜಮಕ್ಕ, ಸರಿತಕ್ಕ ಇದ್ರೆ ಕರಿ. ಸೀರೆ ಬಂದವೆ. ಒಳ್ಳೆ ಚೆನ್ನಾಗವೆ ಸೀರೆಗಳು. ಬರ್ರಿ ಬರ್ರಿ. ಅವ್ರನ್ನ ಕರಿ, ಇವಳನ್ನ ನಿಂಗಿನ ಕರಿ, ನಿಂಗಿನ ಕರ್ಕೊಂಡು ಬೇಗ ಬಾ. ಬರ್ರಿ ಬರ್ರಿ ಎಲ್ಲ ಬರ್ರಿ. ಒಳ್ಳೆ ಚೆನ್ನಾಗವೆ ಸೀರೆಗಳು. ಅವಣ್ಣ ಹತ್ಲಗಡೆ ಹೋಗ್ತಾ ಇತ್ತು, ನಾನೇ ಕರೆದಿದ್ದು. ಅಯ್ಯ ನಾನು ಕರೆದೆ, ಮಳೆನೂ ಬಂದ್ಬಿಡ್ತು, ಅದಕ್ಕೆ ಇಲ್ಲಿ ಒಳಗಡೆ ಬಂದು ಕೂರಿಸಿದ್ದೀನಿ. ಒಳ್ಳೆ ಚೆನ್ನಾಗಿರೋ ಸೀರೆ ತಂದಿದ್ದೀಯಲ್ಲಪ್ಪ. ನೋಡೋಣ ಬರ್ರಿ ಅಮ್ಮ, ಚೆನ್ನಾಗಿದ್ದಂಗವೆ. ಏನೋ ಒಂದು ಬೆಲೆ ಮಾತಾಡಿ ತಗೋಣ ಬರ್ರಿ. ಆ ಕೆಂಪು ಕಲರ್ ತೋರಿಸು ಸೀರೆ. ಸಕ್ಕತ್ತಾಗೈತಿ ಈ ಸೀರೆ, ಗೋಲ್ಡ್ ಸಿಲ್ವರ್ ಕಾಂಬಿನೇಷನ್ ಆಗ. ಬ್ಲೌಸು ಗೋಲ್ಡ್ ಕಲರ್ ಬರ್ತದೆ ಇದ್ರಾಗ ನೋಡ್ರಿ. ಬಲ್ ಚೆನ್ನಾಗೈತೆ ಸೀರೆ, ಮೆತ್ತಗೈತಕೋ. ಸರಿ ತಕ್ಕ ನೋಡು ಇದು. ಅಮ್ಮಯ್ಯ ಎತ್ಕೊಂತಿದ್ದಂಗೆ ಕೆಂಪು ಸೀರೆ ಏನು ನೋಡ್ತೀಯ ಅಮ್ಮಯ್ಯ? ಬರೀ ಕೆಂಪು ಕೆಂಪಿಗೆ ಐತಪ್ಪ ಅದು. ಕೆಂಪುದಾದ್ರೂ ನೋಡಿ ಡಿಸೈನ್ ಚೆನ್ನಾಗೈತೆ ಅದ್ರಾಗ. ಬ್ಲೌಸ್ ನೋಡು, ಬ್ಲೌಸ್ ಹೆಂಗೆ ಬಂದಿದೆ ಅಂತ. ಬ್ಲೌಸ್ ಬಟ್ಟೆ ಅದು ಹಸಿರು ಕಲರ್ ಕೊಡಪ್ಪ ನೀನು. ಕೆಂಪುದು ಬೇಡ, ಆ ಹಸಿರು ಕೆಂಪು ಬಾರ್ಡರ್ ಇರೋದು ಕೊಡು. ಈಗಳಕ್ಕ ಇದು ಬುಟ್ಟ ಸೀರೆ, ಇದ್ರಾಗ ಗೋಲ್ಡ್ ಕಲರ್ದು ಬುಟ್ಟ ಬರ್ತದೆ, ಗೋಲ್ಡ್ ಕಲರ್ ಮತ್ತೆ ಕೆಂಪು ಕಲರ್ ಬಾರ್ಡರ್ ಬರ್ತದೆ. ಇದು ಚೆನ್ನಾಗತ್ತೆ, ಒಂಥರ ರೇಷ್ಮೆ ಸೀರೆ ಇದ್ದಂಗೆ. ಆದರೆ ರೇಷ್ಮೆ ಸೀರೆ ಅಲ್ಲ, ಸೆಮಿ ಸಿಲ್ಕ್ ಅಂತಾರಲ್ಲ ಅದು. ಇದು ಚೆನ್ನಾಗೈತೆ, ಚೆನ್ನಾಗೈತೆ ಇದು ನೋಡ್ರಿ. ಅಮ್ಮಿದ್ದೀರಾ, ಇದು ಚೆನ್ನಾಗೈತೆ ನೋಡ್ರಿ. ಓಲ್ಡ್ ಫ್ಯಾಷನ್ ಅದು, ಏನು ಚೆನ್ನಾಗಿಲ್ಲ. ಒಂಥರ ಗ್ರೀನ್ ಕಲರ್ ಓಲ್ಡ್ ಫ್ಯಾಷನ್ ಅದು ಬೇಡ ನನಗೆ. ನಿಂಗೆ ಅದು ಚೆನ್ನಾಗೈತೆ ನೋಡು, ನೀಲಿ ಕಲರ್ ಬಾರ್ಡ್ರದು, ಗಿನಿ ಕಲರ್ ಸೀರೆ ಅದು ಕೊಡೋಣ. ಆ ಸೀರೆ ಕೊಡಿತಾ ಈಗಳಕ್ಕ ಇದಾ ನೋಡ್ರಿ. ಇದೆ ಇದೆ ಕೊಡಿಲಿ. ನೋಡು ಇದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಐತೆ, ಒಳ್ಳೆ ರೇಷ್ಮೆ ಸೀರೆ ಇದ್ದಂಗೆ ಐತೆ ನೋಡಿ. ನಿನಗೆ ಚೆನ್ನಾಗಿರ್ತದೆ. ಲಕ್ಷ್ಮಕ್ಕ ಅದು ಕೊಡಿಲಿ, ನೋಡ್ತೀನಿ ತಗ. ನೋಡಿದು ಇದು ಬಲ್ ಚೆನ್ನಾಗಿ ಹೋಗ್ತದೆ ನಿನಗೆ. ಚೆನ್ನಾಗೈತೆ. ಅಣ್ಣ ಹೆಂಗಣ ಇದು ರೇಟು? ಅದು 3200 ರೂಪಾಯಿ ಬೀಳ್ತದೆ. 3000? ಏನಣ್ಣ ನೀನು ಹಿಂಗೆ ಹೇಳ್ತೀಯಾ? ರೇಷ್ಮೆ ಸೀರೆನಾ ಇದು? ಅಯ್ಯೋ ರೇಷ್ಮೆ ಸೀರೆ ಅಲ್ಲಮ್ಮ, ಅದು ಸೆಮಿ ಸಿಲ್ಕು. ರೇಷ್ಮೆ ಸೀರೆ ಬರ್ತದೆ 3000ಕ್ಕೆ. 15,000 20,000 ಕೊಟ್ಟರೆ ರೇಷ್ಮೆ ಸೀರೆ ಬರೋಲ್ಲ ನಿನಗಲ್ಲಿ. 3000 ರೂಪಾಯಿ ಅದು ಸೆಮಿ ಸಿಲ್ಕು, ಅರ್ಧ ರೇಷ್ಮೆ ಇರ್ತದೆ. ರೇಟ್ ಎಲ್ಲ ಇವಾಗ ಮಾತಾಡಲ್ಲ ನಾವು, ಫಸ್ಟ್ ಸೀರೆಗಳು ನೋಡೋಣ, ಆಮೇಲೆ ರೇಟು ಎಲ್ಲ ಕತೆ. ನೀನು ಯಾವ್ದಾನ ಒಂದು ತಗೋ ಸರಿತಮ್ಮ, ಯಾಕೆ ಸುಮ್ಮನೆ ಕುತ್ಕೊಂಡ್ಬಿಟ್ಟೆ? ಇಲ್ಲ ನಾನು ನೋಡೋಕೆ ಬಂದೆ. ನಾನು ಸೀರೆ ಇವಾಗ ತಗೊಳಲ್ಲ, ನಾವು ಪೇಟೆಗೆ ಹೋಗಿ ಅಲ್ಲೇ ತಗೊಂತೀವಿ. ಪೇಟೆವ್ರಿಗೂ ಏನಕ್ಕಮ್ಮ ಹೋಗ್ತೀಯಾ? ಇಲ್ಲ ಇಂತಿಂತ ಒಳ್ಳೊಳ್ಳೆ ಸೀರೆಗಳವೆ, ಚೆನ್ನಾಗಿರೋವು. ಇಲ್ಲೇ ತಗೋ, ನೋಡು ಚೆನ್ನಾಗಿರೋ ನೋಡಿ ತಗೋ, ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ತಗೊಳಮ್ಮ. ಸಬಿನಾ ನೀನು ತಗೊಳ್ಳೋ ಸೀರೆ? ಅಯ್ಯ ನಮ್ದು ಎಲ್ಲಿ ಸೀರೆ ಉಡ್ತದೆ? ನಮ್ದು ಸೀರೆ ಇವಾಗ ಉಡಲ್ಲ, ನಮ್ದು ಏನಿದ್ರು ಚೂಡಿದಾರ ಹಾಕೊಳ್ಳೋದು ಅಷ್ಟೇ. ಇವಾಗ ಸೀರೆದು ನಾವು ತಗೊಳೋದಿಲ್ಲ. ನಮ್ದು ಹತ್ತಿದ್ದು ಬರ್ತದೆ ಅಲ್ಲ, ಆಗ ನಮ್ದು ಪೇಟೆಗೆ ಹೋಗಿ ಪೈಸೆಗಳು ಕೊಟ್ಟು ಅಚ್ಚವಲಿ ಸೀರೆ ಲೇತಾ ಹೈ, अच्छा का सीरियल लेता है। मुझे भी मालूम हो। अच्छा तो है ही। क्या हो गया ये साड़ी को? बहुत बहुत अच्छा है, देखो एक बार वो देख के अच्छा वाली ले लेना। अच्छा तो ಐತೆ अच्छा. ನೀನು ಹೇಳೋದು ರೇಟ್ ನೋಡ್ಬಿಟ್ರೆ ನಾನು ಓಡೋಗಿ ಬಿಡ್ತೀನಪ್ಪ. ಎಂತದ ಹೇಳ್ತೀನಿ ನೀನು? ಎಲ್ಲ ಒಟ್ಟು ಎಷ್ಟು ಸೀರೆ ಆಯ್ತು ನೋಡ್ರಿ, ಎಲ್ಲ ಸೇರಿಸಿ ಒಂದು ರೇಟ್ ಮಾತಾಡಮ್ಮ. ಕೆಂಪು ಸೀರೆ 1500 ರೂಪಾಯಿ, ನಿಮ್ಮ ಕೈಲಿರೋದು 1000 ರೂಪಾಯಿ, ಆಮೇಲೆ ಈ ನಿಂಗಕ್ಕನ ಕೈಲಿರೋದು 3000 ರೂಪಾಯಿ. ನೋಡಿ ಲೆಕ್ಕ ಹಾಕ್ರಮ್ಮ ನೀವೇ. ಎಲ್ಲ ಸೇರಿ 5000. ಬರೀ ಸೀರೆಗೆ 5000 ಕೊಡಬೇಕೆ? ಅಯ್ಯ ಅದ್ರಲ್ಲಿ ಏನೈತೆ, 100 ರೂಪಾಯಿ ಕಡಿಮೆ ಕೊಡ್ರಿ. 5400 ರೂಪಾಯಿ ಕೊಡ್ರಿ. ಅಯ್ಯ ಸುಮ್ಮನಿರೋಣ ನೀನು. 5400 ಇಲ್ಲ ಏನೂ ಇಲ್ಲ. ಓಹೋ ಸುಮ್ಮನೆ ಬಾಯಿ ಬಂದಿದ್ದೆಲ್ಲ ರೇಟ್ ಹೇಳ್ತೀನಿ ನೀನು. 1000 ರೂಪಾಯಿ ಕೇಳೋಣಂದ್ರೆ ಏನು ರಜೆ ಮತ್ತೆ ನೀನು? 1000 ರೂಪಾಯಿಗೆ ಇಷ್ಟೊಂದು ಸೀರೆ ಕೊಡ್ತಾನೆ ಅವನು. ಸುಮ್ಮನಿರು. ಕೇಳೋದು ಕೇಳ್ರಿ ಅಮ್ಮಿದ್ದೀರಾ? ಏನೋ ಅವನೇನು ಬಿಟ್ಟು ಕೊಟ್ಟೋಗ್ತಾನ, ದುಡ್ಡಿಗೆ ತಾನೇ ಕೊಡೋದು. ಅಲ್ಲ ಅಣ್ಣ, 3-4 ಸೀರೆಗೆ ನೀನು 1000 ರೂಪಾಯಿ ಹೇಳ್ಬಿಟ್ರೆ ಹೆಂಗೆ ತಗೊಳೋದು ಹೇಳ್ರಿ? ಜಾಸ್ತಿ ಹೇಳ್ತೀರಪ್ಪ ನೀವು ರೇಟು. ಏನೋ ಒಂದು ಲೆಕ್ಕಾಚಾರ ಮಾಡಿ ತಗೊಳ್ರಣ. ಹೇಳಿದ್ದೆ ರೇಟ್ ಮಾಡಿಬಿಡ್ರಿ ನೀವು. ಅಯ್ಯೋ ಹೇಳಿದ್ದೀನಲ್ರಮ್ಮ, 100 ರೂಪಾಯಿ ಕಡಿಮೆ ಕೊಡ್ರಿ, ಅದ್ರಲ್ಲಿ ಏನೈತೆ? ನಾವು ಅಲ್ಲಿಂದ ಹೊತ್ಕೊಂಡು ಬರಬೇಕು, ಮಾರಬೇಕು, ಊರೂರು ತಿರುಗಬೇಕು. ಏನೋ 1 ರೂಪಾಯಿ ಲಾಭಕ್ಕೋಸ್ಕರ ನಾವು ಈ ಕೆಲಸ ಮಾಡ್ತೀವಿ. ಲಾಭ ತಗೊಂತೀಯ ಬಿಡೋಣ ನೀನು. ಲಾಭ ತಗೊಂಡಂಗೆ ಹೋಗ್ತೀಯಾ? ಹಂಗಂತ ನಿಮ್ಮನ್ನೇ ನಾವೇನು ಬಿಟ್ಟು ಕೇಳ್ತಿಲ್ವಲ್ಲ. ಎಷ್ಟು ಹೇಳೋಣ ರಜ ಮತ್ತೆ? 1000 ರೂಪಾಯಿ ಜಾಸ್ತಿ ಕಡಿಮೆ ಆಗಲಿಲ್ವೇ? ಎಂಥದ್ದು ಇಲ್ಲ. 1000 ರೂಪಾಯಿ ಅಷ್ಟೇ. ಒಟ್ಟು 3 ಸೀರೆಗೆ 1000 ರೂಪಾಯಿ. ಹೇಳು. ಅಯ್ಯೋ ಬೇಗ ದುಡ್ಡು ಕೊಟ್ರೆ ನಾನು ಹೋಗ್ಬೇಕಮ್ಮ, ಮಳೆ ನಿಂತೈತೆ, ಮತ್ತೆ ಮಳೆ ಶುರುವಾಗ್ಬಿಡ್ತದೆ ಆಚೆ ಕಡೆ. ನೋಡೋಣ
ಎಲ್ಲದಕ್ಕೂ ಸೇರಿ ಎಲ್ಲ ಸೀರೆಗಳಿಗೂ ಸೇರಿ ನಾನೊಂದು ರೇಟ್ ಹೇಳ್ತೀನಿ. ಆ ರೇಟ್ಗೆ ಕೊಡಂಗಿದ್ರೆ ಕೊಡು, ಇಲ್ಲ ಅಂದರೆ ನಮ್ಗೆ ಯಾವ ಸೀರೆನೂ ಬೇಡ. ಇನ್ನು ನಿಮ್ಮ ರೇಟು ನಮ್ಮ ರೇಟು ಏನಕ್ಕ? ನಾನು ಹೇಳಿಲ್ವೇ 5400 ರೂಪಾಯಿ ಲಾಸ್ಟು. ಇನ್ನು ಅದ್ರ ಕೆಳಗಡೆ ನಾನು ಕೊಡಕ್ಕೆ ಬರಲ್ಲಕ್ಕ. 5400 ಕೊಡ್ತಾರೆ. ಓಹ್ ಏನಪ್ಪ, ಈ ಸೀರೆಗೆ 5400 ಕೊಟ್ಟರೆ ಇನ್ನು ರೇಷ್ಮೆ ಸೀರೆಗಳು ಅಂತ ಓಕೆ ಇನ್ನೆಷ್ಟು ತಗೊಂಡ್ಬಿಡ್ತೀನಿ ನೀನು. ಏನೋ ಕಡಿಮೆ ಮಾಡ್ರಿ ಅಂದರೆ 100 ರೂಪಾಯಿ ಕಡಿಮೆ ಮಾಡಿ ಹೇಳ್ತೀರಲ್ಲ ನೀವು. ಹೆಚ್ಚು ಕಡಿಮೆ ಮಾಡಿ ವ್ಯಾಪಾರ ಮಾಡ್ಕೊಂಡು ಹೋಗೋದು ಕಲಿಯಪ್ಪು. ಓ ನೀನು ಅದೇನೋ ಹೇಳ್ತಾರೆ. ಏನೋ ನಮ್ಮ ಬಬಿತಾ ಕರೆದ್ಲು ಅಂತ ಬಂದ್ವಿ ಸೀರೆಗಳು ನೋಡೋಣ ಅಂತ. ಪರವಾಗಿಲ್ಲ, ಸುಮಾರಾಗವೆ ಸೀರೆ. ಏನಂತ ಹೇಳ್ಕೋಣ ಅಂತದೇನಿಲ್ಲ. ನೀನು ಅಷ್ಟು ರೇಟ್ ಹೇಳಿದ್ರೆ ಆ ರೇಟ್ಗೂ ಈ ಸೀರೆಗೂ ತುಂಬ ವ್ಯತ್ಯಾಸ ಆಯ್ತಪ್ಪು. ಅಕ್ಕ ಸೀರೆ ಏನು ಸುಮ್ಮನೆ ಬರ್ತವೇನಕ್ಕ? ನೇಯ್ಬೇಕು, ಅದಕ್ಕೂ ಬಣ್ಣ ಹಾಕಬೇಕು, ಎಷ್ಟೆಲ್ಲ ಕೆಲಸ ಇರ್ತದೆ. ಒಬ್ರಿಂದ ಒಬ್ರು ತಗೊಬೇಕು, ನಾವು ಅವರಿಂದ ಹೋಲ್ಸೇಲ್ಗೆ ಹೋಗಿ ಕೊಂಡುಕೊಂಡು ಬರಬೇಕು, ಊರೂರು ತಿರುಗಬೇಕು, ಮಾರಬೇಕು. ಸುಮ್ಮನೆ ಆಗ್ತದ? ಏನಾದರೂ ಮಾಡ್ಕೊ, ಎಲ್ಲಿಂದ ನನ್ನ ತಗ, ಏನನ್ನ ಮಾಡು. ನಾವೊಂದು ರೇಟ್ ಹೇಳ್ತೀವಿ, ಆ ರೇಟಿಗೆ ಕೊಟ್ಟು ಹೋಗಷ್ಟೇ. ನೋಡೋಣ, ನಾವು ಲಾಸ್ಟು 1000 ರೂಪಾಯಿ ಕೊಡ್ತೀವಿ ಮೂರಕ್ಕೂ ಸೇರಿ. 1000 ರೂಪಾಯಿ? ಏನಕ್ಕ ನೀನು? ಓಹೋ, ನಿನಗೆ ಸೀರೆ ಬೆಲೆ ಮಾತಾಡ್ತಾ ಇದೆಯಾ? ಆ ಸೀರೆಲಿರೋ ಬ್ಲೌಸ್ ಪೀಸಿನ ಬೆಲೆ ಮಾತಾಡ್ತಾ ಇದೆಯಾ ನೀನು? ನಮ್ಮ ಸೀರೆದೇ ಬೆಲೆ ಹೇಳ್ತಾ ಇರೋದು 1000 ರೂಪಾಯಿ ಅಷ್ಟೇ. ನಿನ್ನ ಸೀರೆಗೆ 1000 ರೂಪಾಯಿ. 1000 ರೂಪಾಯಿ ಕೊಡು ನಿನ್ನ ಸೀರೆದು, ಉಳಿದಿದ್ದು ಸೀರೆ ಇವ್ರು ಕೊಡ್ತಾರೆ. ನನ್ನ ಸೀರೆದಲ್ಲ, 3 ಸೀರೆ ಸೇರಿಸಿ 1000 ರೂಪಾಯಿ. 3 ಸೀರೆಗೂ ಸೇರಿ 1000 ರೂಪಾಯಿ ಕೊಡ್ತೀವಿ ಲಾಸ್ಟು. ಬೇರೆ ಮಾತೆ ಆಡಂಗೆ ಇಲ್ಲ. ಕೊಡಕೋ ನೀನು ಆ ಸೀರೆ ಕೊಡಕೈತ್ಲಾಗ. 1000 ರೂಪಾಯಿಗೆ 3 ಸೀರೆ ಬೇಕಂತೆ. ಇದೇನು ಸಂಡೆ ಬೇಜಾರು ಕೆಟ್ಟೋಯ್ತಾ? ಇಲ್ಲ ಎಲ್ಲನ ಕಾಳು ಮಾಲ್ ಕೆಟ್ಟೋಯ್ತಾ? ಕಳ್ತನ ಮಾಡ್ಕೊಂಡ್ ಬಂದಿರೋರು ಮಾರಲ್ಲ ಅಷ್ಟಕ್ಕೆ. ಬರುತ್ತೆ, ಕೊಡೋಣ ನೀನು. ಏನು 5000 10000 20000 ಎಷ್ಟು ಹೇಳಿದ್ರು ತಗೊಳಕ್ಕಾಗ್ತದ? ಈ ಸೀರೆ ಬೆಲೆ ಅಷ್ಟೇ. ನನ್ನ ಸೀರೆ ಒಂದು 400ರಿಂದ 500 ಇರ್ಬೋದು. ಅವೆರಡು ಸೀರೆ ಒಂದು 300 400 ಇರ್ಬೋದು ಅಷ್ಟೇ. ನೀನು 1000 ರೂಪಾಯಿ ಹೇಳ್ಬಿಟ್ಟು ಏನು ಮಾಡ್ತೀಯ ನಾನು? ಅಯ್ಯೋ ಕೊಡಿ ಅಣ್ಣ, ಸಾಯಂಕಾಲದ ವ್ಯಾಪಾರ ಏನು ನೀವು? ಏನೋ 100 200 ಕಡಿಮೆ ಕೊಡ್ಬೋದು, ಅದು ಬಿಟ್ಬಿಟ್ಟು 1000 ರೂಪಾಯಿ ಕಡಿಮೆ ಕೇಳ್ತಿಲ್ಲಮ್ಮ. ನಾನು ಹೇಳಿದ ರೇಟ್ ಏನು? 5500 ನೀನು 1000 ರೂಪಾಯಿ ಮಾತಾಡ್ತೀಯಲ್ಲ, ಸರಿನಾ ಇದು ನಿನ್ಗೆನೆ? ಆಯ್ತು, ಇನ್ನೊಂದು ರೇಟ್ ಹೇಳ್ತೀವಿ, ಆ ರೇಟಿಗೆ ಲಾಸ್ಟ್ ಮಾಡಿ. ಬೇಕಾದ್ರೆ ಕೊಟ್ಟೋಗಿ, ಇಲ್ಲ ಬಿಟ್ಟು ಹೋಗು ಅಷ್ಟೇ. 1500 ರೂಪಾಯಿ ಕೊಡ್ತೀವಣ್ಣ, 3ರಿಂದ ಸೇರಿಸಿ. 3 ಸೀರೆಗೂ 1500. ಇನ್ನು ಮಾತು ಬೇಡ. ಇನ್ನು ಜಾಸ್ತಿ ಬೇಕಂದ್ರೆ ಈ ಸೀರೆ ನೀನು ಎತ್ಕೊಂಡು ಹೋಗು, ನಮ್ಗೆ ಬೇಡ ಅಷ್ಟೇ. ಎಲ್ಲಿಂದ ಎಲ್ಗೋ ಹೇಳ್ತೀರಮ್ಮ ರೇಟು ನೀವು? ಆ ರೇಟು ಕೊಡೋಕೆ ಬರಲ್ಲ ನಮಗೆ. ಮತ್ತೆ ತಗೊಳ್ರಿ, ನಿಮ್ಮ ಸೀರೆ ಬೇಡ ನಮಗೆ, ಹೋಗ್ರಿ. ಯಾವ ಸೀರೆನೂ ಬೇಡ, ಒಂದು ಸೀರೆನೂ ತಗೊಳಲ್ಲ ನಾವು. ಅಲ್ಲಮ್ಮ, ಸಾಯಂಕಾಲದ ವ್ಯಾಪಾರ ನೀನು ಹೊರದು ಬಿಟ್ಟು ಏನೋ ಒಂದು ಸೀರೆ ನಾನು ತಗೊಂತೀಯ ಅಂತಂದ್ರೆ ಎಲ್ಲರೂ ಕರೆದು ಎಲ್ಲರೂ ಒಂದೊಂದು ಸೀರೆ ತಗೊಂಡ್ಬಿಟ್ಟು 1000 ರೂಪಾಯಿ ಕಡಿಮೆ ಮಾಡ್ತೀಯಲ್ಲಮ್ಮ. ಇದು ನಿನಗೆ ಸರಿನಾ ಹೇಳು? ಅಷ್ಟೇ ಹೋಗೋಣ. ಎಷ್ಟು ಕೊಡ್ತಾರೆ ಇದಕ್ಕೆ ನಿಮಗೆ? 3000 4000 ಕೊಡೋಕ್ಕಾಗ್ತದ? ನಾನೇನೋ 1000 ಹೇಳಿದ್ದೆ. ನಮ್ಮ ಬಬಿತಾ ಇನ್ನು 500 ರೂಪಾಯಿ ಸೇರಿಸಿ ಹೇಳೋಳು, 1500. ಲಾಸ್ಟ್ 3000 ಕೊಡ್ರಿ. 3000 ಲಾಸ್ಟ್, ಬೇರೆ ಮಾತಾಡಂಗಿಲ್ಲ. ಅಲ್ಲ, ಅದೇನು ರೇಷ್ಮೆ ಸೀರೆ ಅಲ್ಲ, ಏನೂ ಅಲ್ಲ. ಹಾಫ್ ಜರಿ ಅಂತೀರಾ, ಅದೇನದು ಅರ್ಧ ರೇಷ್ಮೆ ಐತೆ ಅಂತೀರಾ. ಅರ್ಧ ರೇಷ್ಮೆನೂ ಇಲ್ಲ ಅದ್ರಾಗೆ. ಒಂದ್ಸರಿ ಹೋಗಿ ಅಷ್ಟೊತ್ತಿಗೆ ಎಲ್ಲ ಹಾಳಾಗೋಗ್ತದೆ. ನಾನು ಇಲ್ಲೇ ಅಡ್ಡಾಡ್ತಾ ಇರ್ತೀನಮ್ಮ, ಸೀರೆ ಎತ್ಕೊಂಡು ನಾನು ಇಲ್ಲೇ ಓಡಾಡ್ತಾ ಇರ್ತೀನಿ. ನಾನು ಎಲ್ಲೂ ಓಡೋಗಲ್ಲ. ನಿಮ್ಮ ಸೀರೆ ಏನಾದರೂ ಹಾಳಾದ್ರೆ ನನಗೆ ಹೇಳ್ರಿ, ನಾನು ನೋಡ್ತೀನಿ. ಅದು ಅಂತ ಲೋ ಕ್ವಾಲಿಟಿ ಸೀರೆ ಅಲ್ಲ, ಹೈ ಕ್ವಾಲಿಟಿ ಸೀರೆಗಳಿವು. ಕೊಟ್ಟೋಗಪ್ಪ ಸುಮ್ಮನೆ ನೀನು 1500ಕ್ಕೆ. ಏನು ಮಾತಾಡ್ತೀಯ? ನೋಡು, 1800 ರೂಪಾಯಿ ಲಾಸ್ಟ್ ಕೊಡ್ತೀನಿ, ಮತ್ತೆ ಮಾತಾಡಬೇಡ. ರಾಜ, ಮತ್ತೆ ನೀನು ಹಿಂಗೆ ಜಾಸ್ತಿ ಮಾಡಿದೆ. 1500ನೇ ಸರೋಗಿತ್ತು, ನೀನು 1800 ಯಾಕೆ ಕೇಳಕೋದೆ? 2000 ಕೊಡ್ರಿ. ಸುಮ್ಮನೆ ನಾನು ಮನೆಗೆ ಹೋಗ್ಬೇಕು, ಮತ್ತೆ ಕತ್ಲಾಗ್ತದೆ. ಏನಕ್ಕ ನೀವು ಹಿಂಗೆ ಎಷ್ಟು ಜನ ಇದು ಮಾಡ್ತಿರಲ್ಲಕ್ಕ? ನಾವು ಜಾಸ್ತಿನೇ ಹೇಳಿದೀವಣ್ಣ. ಲಾಸ್ಟ್ 2000, ಅದ್ರ ಮೇಲೆ 1 ರೂಪಾಯಿ ತಗೊಳಲ್ಲ ನಾನು. 2000 ಕೊಡ್ರಿ. ಸರಿ, 2000 ರೂಪಾಯಿಗೆ ಫೈನಲ್ ಮಾಡೋಣ. ದುಡ್ಡು ತತ್ತೀನಿ ರೀ, ತಗೊಳ್ಳಿ. ಇದರಲ್ಲಿ 2000 ಇದೆ, ಎಣಿಸ್ಕೊಳ್ಳಿ. ಸರಿಯಾಗಿದೆ ಬಿಡಮ್ಮ, ಹೋಗ್ಬೇಕು ಎಲ್ಲ ಕಟ್ಕೊಂಡು. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮೂರಲ್ಲಿ ಸೀರೆ ವ್ಯಾಪಾರ ಹೆಂಗಾಯ್ತು ಅಂತ. ನೀವು ನಿಮ್ಮೂರಲ್ಲಿ ಇದೇ ಥರ ಸೀರೆ ವ್ಯಾಪಾರ ಮಾಡ್ತೀರಾ? ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆಗಳು ತೊಗೊಂಡಿರ್ತೀರಾ ಈಗಾಗಲೇ, ಮತ್ತು ಗೌರಿ ಹಬ್ಬಕ್ಕೆ ತೊಗೊಳ್ಬೇಕಾಗುತ್ತೆ. ನೀವು ಇದೇ ಥರ ಚೌಕಾಸಿ ಮಾಡಿ ಸೀರೆ ವ್ಯಾಪಾರ ಮಾಡ್ತೀರಾ? ಏನಾದರೂ ಹೇಳೋದಿದ್ರೆ ಕಮೆಂಟ್ ಮಾಡಿ, ಮತ್ತು ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ್ರೆ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಸ್ಗಳು ನೋಡೋದಕ್ಕೆ ನಿಮಗೆ ಅನುಕೂಲ ಆಗುತ್ತೆ. ನಮ್ಮ